ಚರ್ಚೆ ಮಾಡೋಕ್ಕೆ ಹೊತ್ತಾ ಇದು. ನೀನು ಧೈರ್ಯ ಹೇಳಬೇಕು ಅವಳಿಗೆ, ಏನೂ ಆಗಿರಲ್ಲ, ಯೋಚನೆ ಮಾಡಬೇಡ ಅಂಥದ್ದು ನೀನೇ ಹೀಗೆ ಆಡ್ತಾ ಇದ್ರೆ. ನೀವೆಲ್ಲ ಮನೆಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ನೀವು ಹೊರಡಿ. ನಾನು ಇಲ್ಲೇನಾಗಿದೆಯೋ ಅಂತ ನೋಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಏನೇನೋ ಯೋಚನೆ ಮಾಡಬೇಡಿ ನೀವು. ಇಲ್ಲ, ನಾನು ಎಲ್ಲಿಗೂ ಹೋಗೋದಿಲ್ಲ. ಸರಿಯಾದ ಸುದ್ದಿ ಸಿಗೋವರೆಗೂ, ನಮ್ಮ ಜಾಜಿಗೆ ಏನೂ ಆಗಿಲ್ಲ ಅಂತ ಗೊತ್ತಾಗೋವರೆಗೂ ನಾವು ಮನೆಗೆ ಹೋಗೋದಿಲ್ಲ. ಜಾಜಿಗೂ ಏನಾದರೂ ಆಗ್ಬಿಟ್ರೆ ನಾವು ಮಾತ್ರ ಬದುಕಿರಲ್ಲ. ಓ ಬಿಡ್ತು ಅನ್ನೋ ಲಲಿತಾ, ಈಗಾಗಲೇ ಸಾವಿನ ಮೇಲೆ ಸಾವಾಗಿದೆ, ನೀನು ಸಾವಿನ ಮಾತೇ ಆಡಬೇಕಾ? ಖಚಿತವಾಗಿ ಏನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ಆವೇಗಕ್ಕೆ ಉದ್ವೇಗಕ್ಕೆ ಒಳಗಾಗಬಾರ್ದು. ನಾನು ಸರಿಯಾಗಿ ವಿವರಗಳನ್ನ ತಿಳ್ಕೊಂಡು ಬರ್ತೀನಿ. ನಾನು ಅವಳಿಗೆ ಸಮಾಧಾನ ಹೇಳ್ತೀನಿ. ಮೊದಲು ಅದೇನು ಸುದ್ದಿನೋ ನೋಡು, ಹಾಗೆ ನಿಮ್ಮ ಅಪ್ಪ ಎಲ್ಲಿದ್ದಾರ ಅಂತ ನೋಡು. ಅವ್ರಿಗೆ ಈ ಸುದ್ದಿ ಎಲ್ಲ ಗೊತ್ತಿದ್ಯೋ ಇಲ್ಲೋ? ಉತ್ಸವ ಕಾಲದಲ್ಲಿ ಅವ್ರು ಎಲ್ಲೂ ಕಾಣಲಿಲ್ಲ ಕಣೋ. ಹೋಗೋ. ಸರಿಯಮ್ಮ, ನೋಡ್ಕೊಂಡ್ ಬರ್ತೀನಿ. ಸಾಹೇಬ್ರೆ, ನಮ್ಮ ಅಪ್ಪನಿಗೆ ಏಟು ಬಿದ್ದಿದೆ ಅಂತೆ. ಎಲ್ಲಿದ್ದಾರೆ ಅಂತ ಕಾಣ್ತಿಲ್ಲ ಸಾಹೇಬ್ರೆ. ನೋಡಪ್ಪ, ಹೆಂಗಸರು ಮಕ್ಕಳು ಮುದುಕರು ಎಲ್ಲರಿಗೂ ಏಟು ಬಿದ್ದಿದೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸತ್ತಿದ್ರೆ ಶವಾಗಾರದಲ್ಲಿರುತ್ತೆ, ಹೋಗಿ ನೋಡು. ಸಾಹೇಬ್ರೆ, ಅಲ್ಲೇ ನೋಡೋಣ ಸಾಹೇಬ್ರೆ, ಕಾಣ್ತಿಲ್ಲ. ಎಲ್ಲೆಲ್ಲಿ ಜಾಗಿದ್ಯೋ ಅಲ್ಲೆಲ್ಲ ಹಾಕಿದೀವಪ್ಪ. ಹೊರಗಡೆನೂ ಕೆಲವರು ಇದ್ದಾರೆ, ನೋಡು ಸ್ವಲ್ಪ. ಆಯ್ತು ಸಾಹೇಬ್ರೆ. ಅಯ್ಯೋ, ನನ್ನ ಬಂಗಾರಿ ಎಲ್ಲವನ್ನೂ ಗೊತ್ತಾಗ್ಲಿಲ್ಲ. ಯಾರಕ್ಕೊಂದು ಹಾಕ್ಬಿಟ್ಟವ್ರಂತೆ ಅವನನ್ನ. ಎಲ್ಲವನ್ನೇ ಬಂಗಾರಿ, ನೋಡಮ್ಮ ಬಂಗಾರಿ. ನೋಡಮ್ಮ, ಹೋಗ್ಬೇಡ. ಸತ್ತಿದ್ರೆ ಶವಾಗಾರದಲ್ಲಿರುತ್ತೆ, ಹೋಗಿ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಮಣಿಕಂಡಂಗೆ ಏನಾಗಿದೆ? ಹೇಗಿದೆ ಈಗ? ಗುಂಡೇಟು ಜೋರಾಗಿ ಬಿದ್ದಿದೆ. ಗುಂಡು ಹೊರಗೆ ತೆಗೆದಿದ್ದಾರೆ. ಇನ್ನು ಪ್ರಜ್ಞೆ ಇಲ್ಲ. ಎಲ್ಲೋ ಎಡವಟ್ಟಾಗೋಯ್ತು. ಚಿಂತೆ ಮಾಡಬೇಡ, ಅವನಿಗೇನೂ ಆಗಲ್ಲ. ಅವನು ಉಳಿತಾನೆ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಕೊನೆಗೂ ವಿರೂಪಾಕ್ಷ ಸತ್ತ. ನಮಗೆ ತೊಡಕಾಗಿದ್ದ ದೊಡ್ಡ ಗೋಡೆ ಬಿದ್ದೋಯ್ತು. ನಮಗಿನ್ಯಾವ ತೊಂದರೆನೂ ಇಲ್ಲ. ಮಾರಿಗುಡಿ, ನೀನೊಬ್ಬ ಶುದ್ಧ ವಿವೇಕಿ. ನಿನ್ನ ಗಂಟಲಿಗೆ ನಾಲ್ಗೆಗಿರೋ ಶಕ್ತಿ ನಿನ್ನ ಮೆದುಳಿಗಿಲ್ಲ. ಏನು ಯೋಚನೆ ಮಾಡಲ್ಲ. ಯಾಕೆ ಹಾಗಂತ್ಯ ಕಡ್ಕಿ? ಎಲ್ಲನೂ ಸರಿಯಾಗಿ ವ್ಯವಸ್ಥೆ ಆಗಿತ್ತು. ಏನೋ ಅಪ್ಪಿತಪ್ಪಿ ಮಣಿಕಂಠಂಗೆ ಗೇಟ್ ಬಿತ್ತು. ಅಂದ್ಕೊಂಡಂಗೆ ವಿರೂಪಾಕ್ಷನ್ ಮುಗಿಸಿದೀವಲ್ಲ. ವಿರೂಪಾಕ್ಷ ಇನ್ನೂ ಸತ್ತಿಲ್ಲ. ಏನಪ್ಪ, ಜಾಜಿ ಅಂತ ಉತ್ಸವದ ಗಲಾಟೆಯಲ್ಲಿ ಕಳೆದೋಗಿದ್ದಾಳೆ. ಅವಳಿಲ್ಲೇ ಯಾವ್ದಾರು ಹಾಸ್ಟೆಲ್ ನೋಡ್ತೀಯಾ? ಮುಖ ಪರಿಚಯ ಇದೆಯಾ? ಮುಖ ಪರಿಚಯ ಏನೆಯಾ? ನನ್ನ ಶಡ್ಕರ ಮಗಳೇ ಅವಳು. ಹೇಳು. ಬದುಕಿದ್ರೆ ಆಚೆ ಬೀಳ್ತಾಳೆ, ಇಲ್ಲದೆ ಸಭಾಗಾರ ಇದ್ದಾರೆ, ಹುಡ್ಗೋಳು. ಸವಾಗಾರ? ಏನೋ ಕರ್ಮ ಇದನ್ನು. ಆ ಜಾಜಿನ ವಿಗ್ರಹನ ನೋಡ್ಕೊಂಡು ಇಷ್ಟೊತ್ತು ಜಾತ್ರೆ ಬೀದಿ ಎಲ್ದ್ವಿ. ಈಗ ಈ ರೋಗಿಗಳ ಮಧ್ಯೆ ಆಸ್ಪತ್ರೆಯಲ್ಲಿ. ಸುಮ್ಮನೆ ಇದೇ ಒಳ್ಳೆ ಸಮಯ. ಅವಳು ಪ್ರಜ್ಞೆ ತಪ್ಪಿದ್ದಿರ್ತಾಳಲ್ಲ, ಟಕ್ಕಂತ ವಿಗ್ರಹ ಎದುರಿಸೋದೆ. ಸೀದಾ ಮೈಯಾಡಿ ಜನ ಹತ್ರ ಹೋಗಿ ದುಡ್ಡು ಎತ್ಕೊಂಡ್ಬರೋದೆ. ಯಾರಿಲ್ಲ, ಬರೀ ಹಿಂಗೆ ಮೂಗಿಗೆ ತುಪ್ಪ ಸೌರ್ತಾರೆ. ನೀನು ಚಂದ್ರಮನ್ ತೋರಿಸ್ತಾರೆ ಆಕಾಶದಲ್ಲಿ. ನನಗಾಗಲ್ಲಪ್ಪ, ಆ ವಿಗ್ರಹ ಸಿಗುತ್ತೆ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ. ಅದೊಂದು ಈ ರೋಗಿಗಳು ಚೂರು ಮಧ್ಯೆ ನನಗೆ ವಾಕರಿಕೆ ಬರ್ತಾ ಇದೆ. ಹಂಗಾದ್ರೆ ಒಂದು ಕೆಲಸ ಮಾಡು, ನೀನು ಶವಾಗಾರದಲ್ಲಿ ಹುಡುಕು, ನಾನು ಇಲ್ಲೇ ಜನರ ಮಧ್ಯೆ ಇದ್ದಾಳೆ ನೋಡ್ತೀನಿ. ಚೆನ್ನಾಗಿದೆ ಕಣ ಆಟ ರಾಜ. ನೀನು ಮಾತ್ರ ಇಲ್ಲೇ ಹುಡುಕ್ಬೇಕು, ನಾನು ಶವಗಾರಕ್ಕೆ ಹೋಗ್ಬೇಕಾ? ನನ್ನ ಕೈಲಿ ಆಗಲ್ಲ. ಹೆಣ ಕಂಡ್ರೆ ನನ್ನ ಕೈಕಾಲೆಲ್ಲ ನಡಗುತ್ತೆ. ಅದು ಒಂದು ಇಲ್ಲಿ ನೋಡು ಅವ್ರನ್ನ. ಅಯ್ಯೋ, ನರಳಾಟ ಕಿರ್ಚಾಟ ವಾಸ್ತೆ ಬೇರೆ, ನನ್ನ ಕೈಲಿ ಆಗಲ್ಲಪ್ಪ. ಕಷ್ಟಪಡ್ಬೇಕು ಕಣೋ, ಸುಖ ಸಿಗೋದಕ್ಕೆ ಮೊದಲು ಮರಕ್ಕೆ ಕೊಳತು ಗೊಬ್ಬರನೇ ಹಾಕೋದು. ಕೊಳತಿಗೆ ಮೂ ಮುಚ್ಕೋಬೇಕು, ಫಲ ಸಿಕ್ತಾಗ ಆನಂದವಾಗಿ ತಿನ್ನಬೇಕು. ಹೌದಾ? ಹಾಗಾದ್ರೆ ನೀನು ಹೋಗ್ಬಿಟ್ಟು ಶವಗಾರದಲ್ಲಿ ಹುಡ್ಕೋ. ಯಾಕೋ ಶವಾಗಾರ ಅಂತ ಬಡ್ಕೋತೀಯ? ಅವಳ್ಯಾಕೆ ಸತ್ತಿರ್ತಾಳೆ? ಇಲ್ಲೇ ಎಲ್ಲೋ ಇರ್ತಾಳೆ, ಹುಡ್ಕೊಳಪ್ಪ. ಈ ವಿದ್ಯಾಶಂಕರ ಎಲ್ಲಿಗೆ ಹೋದ? ನೀವಿಬ್ರೇ ಆಗ್ತೀರಾ? ಹೇಗ್ ಬಿಟ್ಟು ಹೋಗೋದು? ಅವನಾಗ್ಲಿ ಜಾಜಿನ ಹುಡಿಕೊಂಡು ಹೋದ, ಆದ್ರೆ ಇನ್ನೂ ಸುದ್ದಿ ಗೊತ್ತಾಗ್ಲಿಲ್ಲ. ಹೆದರಿಕೆ ಬೇಡ. ಈಗ ಜಾಜಿ ಮಾವಂದೇ ಆತಂಕ ಆಗಿದೆ. ನೀವಿಲ್ಲೇ ಮಾತಾಡ್ತಾ ನಿಂತ್ಕೋಬೇಡಿ, ಹೋಗಿ ನೋಡಿ. ನನಗೀಗಾಗಲೇ ಕೈ ಕಾಲೆಲ್ಲ ನಡುಗ್ತಾ ಇದೆ. ಸುನೀತನ್ನ ಸಾವಿತ್ರಿ ಮನೆ ಜಗಲಿ ಮೇಲೆ ಕೂರ್ಸ್ ಬಂದಿದ್ದೀನಿ ಅಂತ ವಿದ್ಯಾಶಂಕರ ಆಗ್ಲೇ ಹೇಳ್ದ. ಬರೋವಾಗ ನಾನು ಸುನೀತನ್ ಕಂಡೆ.
ಅವಳಿಗೇನು ತೊಂದರೆ ಇಲ್ಲ. ನೀವೊಂದು ಕೆಲಸ ಮಾಡ್ಬೋದಾ? ನೀವು ಅಲ್ಲಿಗೆ ಹೊಟ್ಟೋಗಿ, ನಾನಿಲ್ಲಿ ವಿಷಯ ಎಲ್ಲ ತಿಳ್ಕೊಂಡು ಸಾಧ್ಯ ಆದರೆ ಅಪ್ಪನ್ನು ಜಾಜಿನೂ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಅವಳಿಗೂ ಒಂದು ಆಸರೆ ಅಂತಾಗುತ್ತೆ. ಇಲ್ಲ, ನನಗೆಲ್ಲೂ ಹೋಗೋ ಮನಸ್ಸಿಲ್ಲ ಜಾಜಿ ವಿಚಾರ ತಿಳಿಯೋವರೆಗೂ. ಆಯ್ತಾಯ್ತು, ಸದ್ಯ ಸುನೀತನಿಗೆ ಏನು ತೊಂದರೆ ಆಗ್ಲಿಲ್ಲ ಅಂತ ಆಯ್ತಲ್ಲ, ಅಷ್ಟು ಸಾಕು. ಮೊದಲು ನಿಮ್ಮ ಅಪ್ಪನ್ ನೋಡ್ಕೊಂಡ್ ಬಾ, ನನಗೆ ಅವ್ರದ್ದೇ ಭಯ. ಸರಿ, ನಾನು ಹೋಗಿ ಬರ್ತೀನಿ. ನಾ ಬರೋವರೆಗೂ ಇಲ್ಲಿಂದ ಅಲಗಾಡಬೇಡಿ, ಆಯ್ತಾ? ಅಮ್ಮ, ಮಹಾತಾಯಿ ಕಾಪಾಡಮ್ಮ. ಅಮ್ಮ ಮಹಾತಾಯಿ, ಜಾಜಿ ಸುರಕ್ಷಿತವಾಗಿರ್ಲಿ ತಾಯಿ. ಮೂರ್ಖ ನೀನು. ನಿನ್ನಂಥ ಮೂರ್ಖನನ್ನು ನನ್ನ ಜೀವಮಾನ ಕಾಲದಲ್ಲೇ ನೋಡಿಲ್ಲ. ಆ ಬಂಗಾರಿಗೆ ರಿವಾಲ್ವರ್ ಕೊಟ್ಟು ತುಂಬ ದೊಡ್ಡ ತಪ್ಪು ಮಾಡಿದೆ. ಈಗ ನೋಡು ಎಂಥ ಅನಾಹುತ ಆಗೋಗಿದೆ. ನನ್ನ ಶಿಷ್ಯ ಮಣಿಕಂಠನ ಜೀವಕ್ಕೆ ಏನಾದರೂ ಕುತ್ತು ಬಂದರೆ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಮಾರಿಗುಡಿ. ಎಲ್ಲ ವಿಷಯ ಮಣಿಕಂಠನ್ಗೂ ಗೊತ್ತಿತ್ತು ಅಲ್ವಾ? ಅವರಿಂದ ದೂರ ಇರಬೇಕಾಗಿತ್ತು ತಾನೆ. ದಡ್ಡ ಕೆಲಸ ಮಾಡಿದವನು ಇವನು. ಇನ್ನೂ ಏನೂ ಆಗಿಲ್ಲ ತಾನೆ. ಮಾಟ ಮಂತ್ರ ಗೊತ್ತಿರೋ ನೀನು ಮಂತ್ರ ಹಾಕಿ ಬೂದಿ ಎರಚಿ ಉಳಿಸ್ಕೊ ನಿನ್ನ ಶಿಷ್ಯನ್ನ. ಯಾಕೆ? ಶಿಷ್ಯನಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ನನ್ನ ಮಾಟ ಮಂತ್ರಕ್ಕೆ ಸಾಯೋರು ಉಳಿದಿರೋಕ್ಕಿಂತ ಉಳಿದಿರೋರು ಸತ್ತಿರೋದೇ ಜಾಸ್ತಿ. ನಿನ್ನ ಹೆಸರು ಹಾಕಿ ಮಂಡಲ ತೆಗೆದ್ರೆ ರಕ್ತ ಕಕ್ಕಿ ಸಾಯ್ತೀಯ. ಪ್ರಯೋಗ ಮಾಡಿ ತೋರಿಸ್ಲಾ? ಬೇಡ ಕಡ್ಕೆ, ಬೇಡ. ಈಗ ನಾವು ಕಿತ್ತಾಡೋದು ಬೇಡ. ಈಗ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಅಂದರೆ ಆ ವಿರೂಪಾಕ್ಷನ ಅವನು ಕಣ್ಣು ಬಿಡಬಾರ್ದು, ಅವನ ಜೀವನ ಉಳಿಬಾರ್ದು. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು? ಹೇಗೆ ಮಾಡೋದು? ಇಷ್ಟೊಂದು ಜನ ಇದ್ದಾರೆ. ಜನ ಜಾಸ್ತಿ ಇದ್ದಾಗಲೇ ಕಣ್ಣು ಕಟ್ಟು ಸುಲಭ ಅಲ್ವಾ? ಗುಂಪಿನಲ್ಲಿ ಗೋವಿಂದ ಅಂತ ಮುಗಿಸ್ಬಿಡೋಣ. ಇಲ್ಲ, ಈ ಜನರ ಮುಂದೆ ಏನು ಮಾಡಿದ್ರು ಅನುಮಾನ ಬರುತ್ತೆ. ಎಲ್ಲರ ಕಣ್ಣು ಆ ವಿರೂಪಾಕ್ಷನ ಮೇಲೇನೇ ಇರುತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ವಿರೂಪಾಕ್ಷನ ಇಲ್ಲಿಂದ ಬೇರೆ ಕಡೆ ವರ್ಗ ಮಾಡ್ತೀನಿ, ಅಲ್ಲಿ ಮುಗಿಸ್ಬೋಣ. ಹಾಗೆ ಮಾಡಿದರೆ ಯೋಚನೆ ಮಾಡ್ಬೋದು. ಯೋಚನೆ ಇಲ್ಲ, ಮುಗಿಸೋದೆ. ವರ್ಗ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿ ಬರ್ತೀನಿ. ಇನ್ಸ್ಪೆಕ್ಟ್ರೆ, ಅಲ್ಲೇ ಸರಿಯಾಗಿತ್ತಲ್ಲ. ಎಲ್ಲರನ್ನೂ ತಪಾಸಣೆ ಮಾಡುವಾಗ ಶಾಸ್ತ್ರಗಳನ್ನೂ ನೋಡ್ಬೋದಾಗಿತ್ತಾ? ಹಾಗೆ ಎಲ್ಲರ ಮೇಲೂ ನಿಗಾ ಇಟ್ಟಂಗೆ ಆಗ್ತಾ ಇತ್ತು. ಈಗ ಇಲ್ಲಿಗೆ ಸಾಗಿಸಿದ್ರ. ನಮ್ಮಲ್ಲಿ ಮೊದಲೇ ಸಿಬ್ಬಂದಿ ಕಡಿಮೆ ಇದೆ. ಬುದ್ಧಿ ಇದೆಯೇನ್ರಿ ನಿಮಗೆ? ಊರಿಗೆ ಹಿರಿಯರು ವಿರೂಪಾಕ್ಷ ಶಾಸ್ತ್ರಿಗಳು. ಅವ್ರಿಗೆ ವಿಶೇಷ ಕಾಳಜಿ ವಹಿಸಿ ಚಿಕಿತ್ಸೆ ಕೊಡದಿದ್ರೆ ಜನ ನಿಮ್ಮ ಮೇಲೆ ನನ್ನ ಮೇಲೆ ತಿರುಗಿ ಬಿಡ್ತಾರೆ. ನಮ್ಮ ಪ್ರಾಣ ಹೋಗುತ್ತೆ. ಹೋಗ್ಲಿನಾ? ಹೌದೌದು, ನೀವು ಹೇಳೋದು ಸರಿಯಾಗಿದೆ. ನೋಡಪ್ಪ ವಿದ್ಯಾಶಂಕರ, ಶ್ರೀಚಕ್ರ ಕಾಣೆಯಾಗಿದೆ. ನಾವು ಅದನ್ನು ಹುಡುಕ್ತಾ ಇದ್ದೀವಿ. ಬಾಯ್ ಬಿಡಿ, ಶ್ರೀಚಕ್ರ ಎಲ್ಲಿ ಅಂತ? ಶಂಕರಾಜ ಸಿಕ್ಕಿದ್ರು. ಜಾಜಿ ಕಾಣೆ ಆಗಿರೋ ವಿಷಯನ ತಿಳಿಸಿದ್ದೀನಿ. ಅಲ್ಲಿ ಶ್ರೀಚಕ್ರನೇ ಕಾಣೆ ಆಗಿದೆ. ಕಡೆಗೂ ಕಳ್ತನ ಆಗೇ ಹೋಯ್ತಾ ಶ್ರೀಚಕ್ರ?